ಲಾಡಿ ಕೊಡಿಸಿ. ನೀವು ಯಾರಾದ್ರೂ ಹೇಳ್ಬಿಟ್ಟು ಲಾಡಿ ಕೊಟ್ಟರೆ ಕೊಟ್ಟಿಲ್ಲ. ಬನ್ನಿ ಬನ್ನಿ ಮಾಡಿ ಬಲರಾಮಣ್ಣ ಕೈಯಲ್ಲಿ ಕೊಡುತ್ತೆ. ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಮೈಸೂರು ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಮಹತ್ತರವಾದ ಕಾರ್ಯಕ್ರಮ ದಿನಾಂಕ 1/1/2025 ಬುಧವಾರ ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗಿದೆ. ಶ್ರೀ ಸ್ವಾಮಿಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಿತ್ಯಾರಾಧನೆ, ಸ್ವರ್ಣಪುಷ್ಪದಲ್ಲಿ ಸಹಸ್ರನಾಮಾರ್ಚನೆ, ತೋಮಾಲೆ ಸೇವೆ, ನಂತರ ಪುಳಿಯೋಗರೆ ನೈವೇದ್ಯ 50 ಕ್ವಿಂಟಾಲ್ ಪುಳಿಯೋಗರೆಯನ್ನು ನೈವೇದ್ಯ ಮಾಡಿ ಎಲ್ಲ ಭಕ್ತರಿಗೂ ವಿತರಣೆ ಮಾಡಲಾಗಿದೆ. ಬೆಳಿಗ್ಗೆ 4 ಗಂಟೆಯಿಂದ ಭಕ್ತಾದಿಗಳು ಸರತಿ ಸಾರಲ್ಲಿ ನಿಂತು ಭಗವಂತನ ದರ್ಶನವನ್ನು ಪಡೆದು ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ, ಲಡ್ಡು ಪ್ರಸಾದ ಸವಿಸವಿಯಾದ ಲಡ್ಡುವನ್ನು ಸ್ವೀಕರಿಸಿ ಸವಿಸವಿಯಾಗಿ ಜೀವನವನ್ನು ನಡೆಸಬೇಕು. ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡಲಿ. ಎಲ್ಲರೂ ಸುಖ, ಸಂತೋಷ, ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಆ ಭಗವಂತ ನೀಡಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತೀನಿ. ಇದು ನಡೆದು ಬಂದ ದಾರಿ 94ನೇ ಇಸ್ವಿಯಲ್ಲಿ ನಮ್ಮ ರಾಜ್ಕುಮಾರ್ ದಂಪತಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಾಷ್ಯಂ ಸ್ವಾಮೀಜಿಯವರು ವಿಜ್ಞಾಪನೆಯನ್ನು ಮಾಡಿದರು. ಸ್ವಾಮೀಜಿಯವರೇ, ತಿರುಪತಿ ದರ್ಶನ ಸಾಮಾನ್ಯ ಜನರಿಗೆ ತುಂಬ ವಿರಳ, ಅದರಲ್ಲೂ ತಿರುಪತಿ ಪ್ರಸಾದ ಅತೀ ವಿರಳ. ಆದ್ದರಿಂದ ನಮ್ಮ ದೇವಸ್ಥಾನದಲ್ಲೇ ಯಾಕೆ ನಾವು ಲಡ್ಡು ಪ್ರಸಾದವನ್ನು ಮಾಡಿ ಕೊಡಬಾರ್ದು ಅಂತ ಹೇಳಿದಾಗ ಸ್ವಾಮೀಜಿಯವರ ಆಜ್ಞೆ ಯಾವ ಡೇಟು ಅಂತ ಕೇಳಿದಾಗ ಅವರೇ ಸೂಚಿಸಿದರು 1/1/94 ಹೊಸ ವರ್ಷ ದಿವಸ ಭಕ್ತಾದಿಗಳಿಗೆ ಲಡ್ಡುವನ್ನು ವಿತರಣೆ ಮಾಡಿ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಅವರೇ 1,000 ರೂಪಾಯಿನ ಸ್ವಾಮೀಜಿಯವರು ಕೊಟ್ಟರು. ರಾಜ್ಕುಮಾರ್ ಅವರು ಹಿಸ್ಟ್ರಿಲಿ 1 ರೂಪಾಯಿ ಕೊಟ್ಟಿದ್ದು ಯಾರಿಗೂ ಹಿಸ್ಟ್ರಿ ಇಲ್ಲ. ಅದನ್ನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಅಣ್ಣವ್ರ ಮನಸ್ಸು, ಶುದ್ಧವಾದ ಮನಸ್ಸು, ಅವ್ರು ಹಾಕಿರ್ತಕ್ಕಂಥ ಬುನಾದಿ, ಆವತ್ತು ಮಾಡಿರ್ತಕ್ಕಂಥ 1,000 ಲಡ್ಡು ದಿನೇ ದಿನೇ ಜಾಸ್ತಿಯಾಗಿ 2,000, 3,000, 5,000, 10,000, 50,000, ಲಕ್ಷ, 2 ಲಕ್ಷ ಆಗಿ ಇವತ್ತು ಭಕ್ತಾದಿಗಳು ಲಡ್ಡು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ರಾಜ್ಕುಮಾರ್ ಅವರಿಗೆ ಸೇರಬೇಕಾದ ವಿಷಯ. ಆದ್ದರಿಂದ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ಪ್ರಸಾದವನ್ನು ಲಡ್ಡು ಪ್ರಸಾದ ಸ್ವೀಕರಿಸಿ ಹೊಸ ವರ್ಷದಿಂದ ಸಂತೋಷವಾಗಿರಲಿ, ಸವಿಯಾದ ಮಾತನಾಡಲಿ, ಹೊಸ ವರ್ಷ ಹರ್ಷವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗಾಗಲೇ ಭಕ್ತಾದಿಗಳು ಹೆಚ್ಚು ಕಡಿಮೆ 35,000 40,000 ಭಕ್ತಾದಿಗಳು ಬಂದು ಲಡ್ಡು ಪ್ರಸಾದ ಸ್ವೀಕರಿಸಿ ಸಂತುಷ್ಟವಾಗಿ ತೆರಳುತ್ತಾ ಇದ್ದಾರೆ.